ಆಕಾಶದ ವಿಸ್ಮಯಗಳನ್ನ ನೋಡ್ಬೋಣ. ಜೂನ್ 9ನೇ ತಾರೀಕು ವೀನಸ್ ಮತ್ತೆ ಜೂಪಿಟರ್ ಅಂದ್ರೆ ಶುಕ್ರ ಮತ್ತೆ ಗುರುಗ್ರಹಗಳು ತೀರಾ ಹತ್ತಿರಕ್ಕೆ ಅಂದ್ರೆ ಎರಡು ಒಂದಾಗ್ಬಿಟ್ವೇನೋ ಅನ್ನುವಷ್ಟು ಹತ್ತಿರದಲ್ಲಿ ಕಾಣಿಸ್ಕೋತವೆ. ವಿಶೇಷ ಏನಂದ್ರೆ ಇದನ್ನ ನೋಡ್ಲಿಕ್ಕೆ ಟೆಲಿಸ್ಕೋಪ್ ಏನೂ ಬೇಕಾಗಿಲ್ಲ, ಬರಿಗಣ್ಣಿಂದ ತುಂಬಾ ಚಂದ ಕಾಣಿಸ್ತಿದೆ. ಸೊ ಸೂರ್ಯ ಮುಳುಗಿದ ನಂತರ ಅಂದ್ರೆ ಕತ್ಲಾದ ನಂತರ ಪಶ್ಚಿಮದ ಆಕಾಶದ ಕಡೆ ನೋಡಿದ್ರೆ ಸಾಕು ಈ ವಿಸ್ಮಯವನ್ನ ನಾವು ಕಣ್ತುಂಬ್ಕೋಬಹುದು. ಇದರಲ್ಲಿ ದೊಡ್ಡ ಗಾತ್ರದಲ್ಲಿ ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವಂಥದ್ದು ಶುಕ್ರ ಗ್ರಹ. ಅದ್ರ ಪಕ್ಕ ಕಾಣಿಸ್ಕೊಳ್ಳುವಂಥದ್ದು ಅಂದ್ರೆ ಕಡಿಮೆ ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ಳೋದು ಗುರುಗ್ರಹ. ಸೊ ಇವೆರಡು ಒಂದೇ ಆಗ್ಬಿಟ್ವೇನೋ ಅನ್ನುವಷ್ಟು ನಮಗೆ ಹತ್ತಿರದಲ್ಲಿ ಕಾಣಿಸ್ಕೋತವೆ. ಆದ್ರೆ ಅಸಲಿಗೆ ಭೂಮಿಯಿಂದ ಶುಕ್ರ ಗ್ರಹ 8 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತಂತೆ. ಜೊತೆಗೆ ಜೂಪಿಟರ್ ಏನಿದೆ ಅಂದ್ರೆ ಗುರುಗ್ರಹ ಭೂಮಿಯಿಂದ ಬರೋಬ್ಬರಿ 90 ಕೋಟಿ ಕಿಲೋಮೀಟರ್ ದೂರದಲ್ಲಿರುತ್ತಂತೆ. ಅಂದ್ರೆ ಜೂನ್ 9ನೇ ತಾರೀಕು ನಮ್ಗಿಲ್ಲಿ ಎರಡು ಒಂದಾಗ್ಬಿಟ್ವು ಅನ್ನೋ ತರ ಕಂಡ್ರು ಕೂಡ ಆ ಎರಡು ಗ್ರಹ ಅಂದ್ರೆ ಶುಕ್ರ ಮತ್ತೆ ಗುರುಗ್ರಹಗಳ ನಡುವಿನ ಅಂತರ ಬರೋಬ್ಬರಿ 82 ಕೋಟಿ ಕಿಲೋಮೀಟರ್ ಇರುತ್ತಂತೆ. ಸೊ ಆದ್ರೂ ಹತ್ರದಲ್ಲಿರೋ ತರ ಯಾಕೆ ಕಾಣ್ತವೆ ಅಂದ್ರೆ ಭೂಮಿ, ಶುಕ್ರ ಮತ್ತೆ ಗುರು ಈ ಮೂರು ಗ್ರಹಗಳು ಜೂನ್ 9ನೇ ತಾರೀಕು ಒಂದೇ ಸರಳ ರೇಖೆಯಲ್ಲಿ ಕಾಣಿಸ್ಕೋತವೆ. ಇನ್ನು ಜೂನ್ 15 ಸೂಪರ್ ಮೂನ್ ಡೇ ಅಂತ ಇವತ್ತು. ಅಂದ್ರೆ ಚಂದ್ರನ ಬೆಳಕು ಬೆಳದಿಂಗಳು ಭೂಮಿಯ ಯಾವ ಭಾಗಕ್ಕೂ ಸ್ವಲ್ಪ ಕೂಡ ತಾಗದಂತ ದಿನ. ಹಾಗಾಗಿನೇ ಅವತ್ತು ಆಕಾಶವನ್ನ ನೋಡ್ಲಿಕ್ಕೆ ವಿಶೇಷವಾಗಿ ನಕ್ಷತ್ರಗಳನ್ನ ಕಣ್ತುಂಬಿಕೊಳ್ಳೋಕೆ ಹೇಳಿ ಮಾಡಿಸಿದ ದಿನ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಅವತ್ತು ಮಿಲ್ಕಿ ವೇ ಗ್ಯಾಲಕ್ಸಿ ಏನಿದೆ ನಮ್ದು, ನಮ್ಮ ಸೂರ್ಯನ ಸಹಿತ ಕೋಟ್ಯಾಂತರ ನಕ್ಷತ್ರಗಳಿರುವಂತಹ ಬಹುದೊಡ್ಡ ಗ್ಯಾಲಕ್ಸಿ ಅಂತ ಏನು ನಾವು ಕಂಡುಕೊಂಡಿದೀವಿ, ಆ ಗ್ಯಾಲಕ್ಸಿಯನ್ನ ತುಂಬಾ ಚಂದ ಕಣ್ತುಂಬಿಕೊಳ್ಬಹುದು. ಇದು ಜೀವಮಾನದಲ್ಲಿ ಒಮ್ಮೆ ಮಾತ್ರ ಹೀಗೆ ಕಾಣಿಸೋಕೆ ಸಾಧ್ಯ. ಯಾವತ್ತು? ಜೂನ್ 15 ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಸೊ ಜೂನ್ 15ಕ್ಕೆ ತಪ್ಪದೆ ನೋಡಿ. ಇನ್ನು ಅದಾದ 3 ದಿನಕ್ಕೆ ಅಂದ್ರೆ ಜೂನ್ 18ನೇ ತಾರೀಕು ಸೂರ್ಯ ಮುಳುಗಿದ 1 ತಾಸಿನ ನಂತರ ಪಡುವಣದ ಆಕಾಶದ ಹತ್ರ ನೋಡಿದ್ರೆ ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ ಮತ್ತೆ ಬಿದಿಗೆ ಚಂದ್ರ ಈ 4 ಒಂದೇ ಸಾಲಿನಲ್ಲಿ ಕಾಣಿಸ್ಕೊತವಂತೆ. ಇನ್ನು ಜೂನ್ 21ಕ್ಕೆ ನಮ್ಮ ಭೂಮಿದೇ ವಿಶೇಷ ಇದೆ. ಅಂದ್ರೆ ವರ್ಷದ ಅತ್ಯಂತ ದೀರ್ಘ ಹಗಲಿರುವ ದಿನ ಅವತ್ತು. ಭೂಮಿ ಪರಿಭ್ರಮಣೆ ಮಾಡ್ತಾ ಮಾಡ್ತಾ ಸೂರ್ಯನತ್ತ ಹೆಚ್ಚು ವಾಲೋದು ಇದಕ್ಕೆ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಜೂನ್ ತಿಂಗಳ ಕೊನೆಯ ವಿಶೇಷಕ್ಕೆ ಬಂದ್ಬಿಡೋಣ. ಜೂನ್ 29 ಅವತ್ತು ಹುಣ್ಣಿಮೆ ದಿನ. ಆ ದಿನದ ಹುಣ್ಣಿಮೆ ಚಂದ್ರನನ್ನ ಸ್ಟ್ರಾಬೆರಿ ಮೂನ್ ಅಂತ ಕರೀತಾರೆ. ಅಂದ್ರೆ ಚಂದ್ರ ಸ್ಟ್ರಾಬೆರಿಯ ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದು ಈ ಹೆಸರನ್ನ ಕರೀಲಿಕ್ಕೆ ಕಾರಣ. ಸೊ ಜೂನ್ ತಿಂಗಳ ಈ 5 ವಿಶೇಷಗಳನ್ನ ಕಣ್ತುಂಬ್ಕೊಳ್ಳಿ. ಸಾಧ್ಯವಾದರೆ ಹೇಗನಿಸ್ತು ಅಂತ ಹೇಳಿ ಮತ್ತೆ ಸಿಗೋಣ. ನಮಸ್ಕಾರ.